ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ. ಪಕ್ಷದ ಒಳಗೂ ಹೊರಗೂ ಕಾಂಗ್ರೆಸ್ನ ನಾಯಕರು ಗೆದ್ದು ಇದೀಗ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಭ್ಯರ್ಥಿ ಘೋಷಣೆ ಆಗ್ತಾ ಇದ್ದಂತೆ ಅಸಮಾಧಾನ ಭುಗಿಲೆದ್ದಿತ್ತು ತೀವ್ರವಾಗಿ. ಮುಸ್ಲಿಂ ಮುಖಂಡರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ತೀವ್ರವಾಗಿ ವಿರೋಧಿ ಅಲೆ ಕೂಡ ಎದ್ದಿತ್ತು. ಕಾಂಗ್ರೆಸ್ನ ಒಂದು ಗುಂಪಿನಿಂದ ಪಕ್ಷದ ವಿರೋಧಿ ಚಟುವಟಿಕೆ ನಡೀತಾ ಇದೆ ಅನ್ನೋ ಆರೋಪ ಕೇಳಿಬಂತು. ಈ ಚುನಾವಣೆ ಪ್ರಚಾರದಲ್ಲಿ ಅಸಹಕಾರದ ತಂತ್ರ ಕೂಡ ಹೆಣೆಯಲಾಯಿತು. ಅಂದ್ರೆ ನಾವು ಸಹಕಾರ ಕೊಡಲ್ಲ, ಬೆಂಬಲಿಸೋದಿಲ್ಲ ಅಂತ ಕೂಡ ತಂತ್ರ ಹೆಣೆದ್ರು ನಾಯಕರು. ಅನೇಕರ ತಲೆದಂಡ ಕೂಡ ಆಯಿತು. ಈಗ ಚುನಾವಣೆ ಮುಗಿತಾ ಇದ್ದಂತೆ ಕಾಂಗ್ರೆಸ್ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಅಲ್ಪಸಂಖ್ಯಾತ ಮುಖಂಡರನ್ನ ಅಮಾನತು ಮಾಡಿತ್ತು ಕಾಂಗ್ರೆಸ್ ಪಕ್ಷ. ಪಕ್ಷದ ನಿರೀಕ್ಷೆಯಂತೆ ಅಂತರ ಕಡಿಮೆಯಾಗಿದ್ರೂ ಕೂಡ ಕಾಂಗ್ರೆಸ್ ಅಲ್ಲಿ ಗೆಲುವನ್ನು ಸಾಧಿಸಿದೆ. ಇನ್ನು ಬಹುತೇಕವಾಗಿ ಗೆಲ್ಲೋದು ಡೌಟು ಅಂತ ಕಾಂಗ್ರೆಸ್ಗೂ ಕೂಡ ಗೊತ್ತಾಗಿತ್ತು. ಒಂದು ವೇಳೆ ಗೆದ್ರೂ ಕೂಡ ನೆಕ್ ಟು ನೆಕ್ ಫೈಟ್ ಆಗುತ್ತೆ, ಕಷ್ಟಕರವಾಗಿರುವಂತಹ ಗೆಲುವು ಸಾಧಿಸಬಹುದು ಅನ್ನುವಂತಹ ಒಂದು ಅಂಶ ಕಾಂಗ್ರೆಸ್ಗೂ ಕೂಡ ಗೊತ್ತಾಗಿತ್ತು. ಇದೇ ಕಾರಣಕ್ಕಾಗಿ ಅಲ್ಪಸಂಖ್ಯಾತ ನಾಯಕರು ಯಾರಿದ್ದಾರೆ ಅವರ ತಲೆದಂಡಕ್ಕೂ ಕೂಡ ಕಾರಣ ಆಗಿತ್ತು ಕಾಂಗ್ರೆಸ್. ಅನೇಕ ನಾಯಕರು ತಲೆದಂಡ ಆದರು, ಅಧಿಕಾರವನ್ನು ಕಳ್ಕೊಂಡ್ರು. ಅದಾದ ನಂತರ ಈಗ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಇದೆ. ಸಮರ್ಥ ಶಾಮನೂರು 5,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಹೀಗಾಗಿ ಕೊನೆಗೂ ಅಲ್ಪ ಮತಗಳಾಗಿದ್ರೂ ಕೂಡ ಗೆಲುವನ್ನು ಸಾಧಿಸಿದ್ದಾರೆ. ಈ ಹಿಂದೆ ಭರ್ಜರಿ ಗೆಲುವನ್ನು ಸಾಧಿಸ್ತಾ ಇತ್ತು. ಇದೇ ಕ್ಷೇತ್ರದಲ್ಲಿ ಸಾವಿರಾರು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾ ಇತ್ತು. 20-25 ಸಾವಿರ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾ ಇದ್ದ ಕ್ಷೇತ್ರದಲ್ಲಿ 5,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸುವಂತಾಯಿತು. ಅಂದರೆ ವೋಟ್ಗಳು ಡಿವೈಡ್ ಆಗಿರುವಂಥದ್ದು ಸಹಜವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಆದರೆ ಕಾಂಗ್ರೆಸ್ ಕೈಗೊಂಡಿದ್ದಂತಹ ಒಂದು ಶಿಸ್ತು ಕ್ರಮ, ಅಲ್ಪಸಂಖ್ಯಾತ ನಾಯಕರ ತಲೆದಂಡ, ಅದನ್ನು ಕಾಂಗ್ರೆಸ್ಸು ಈಗ ಯಾವ ರೀತಿಯಾಗಿ ತಿದ್ದುಪಡಿ ಮಾಡಿಕೊಳ್ಳುತ್ತೆ, ಅದನ್ನು ಯಾವ ರೀತಿಯಾಗಿ ನೋಡುತ್ತೆ ಕಾಂಗ್ರೆಸ್ ಪಕ್ಷ ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಜೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಶ್, ಕೊನೆಗೂ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರು ಗೆದ್ದು ಬೀಗಿದ್ದಾರೆ. ಯಾವೆಲ್ಲ ಲೆಕ್ಕಾಚಾರಗಳು ಕೇಳಿಬರ್ತಾ ಇದೆ ಈಗ ಗೆಲುವಿಗೆ? ಜೊತೆಗೆ ಕಾಂಗ್ರೆಸ್ ಹಲವಾರು ನಾಯಕರ ತಲೆದಂಡ ಕೂಡ ಮಾಡಿತ್ತು ಅಲ್ಪಸಂಖ್ಯಾತರದ್ದು. ಆ ಒಂದು ತಪ್ಪನ್ನು ತಿದ್ದುಕೊಳ್ಳುವಂತಹ ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗತ್ತಾ? ಮುಂದಿನ ದಿನಮಾನಗಳಲ್ಲಿ ಯಾವ ಒಂದು ಸಂದೇಶವನ್ನು ಕೊಡ್ತಾ ಇದೆ ಈ ಚುನಾವಣೆಯ ಫಲಿತಾಂಶ? ಸಂತೋಷ್, ಏನಾಗಿದೆ ಅಂದ್ರೆ ಕಾಂಗ್ರೆಸ್ ನಿಜಕ್ಕೂ ಈ ಒಂದು ಹರಸಾಹಸ ಪಟ್ಟೆ ಗೆಲುವನ್ನು ಸಾಧಿಸಿ ಅಂತ ಹೇಳ್ಬೋದು. ಯಾಕಂದ್ರೆ ತಾಯಿ MP ಇಟ್ಕೊಂಡು, ಮಂಜು ಮತ್ತೆ ತಂದೆ ಮಿನಿಸ್ಟರ್ ಇಟ್ಕೊಂಡು ಈ ಒಂದು ಅತಿ ಕಡಿಮೆ ಅಂತರದಲ್ಲಿ ಜಯವನ್ನು ಸಾಧಿಸಿದ್ದಾರೆ. ಇದು ಈ ಅಂತರದಲ್ಲಿ ಜಯ ಸಾಧಿಸಲಿಕ್ಕೆ ಕಾರಣ ಏನಂದ್ರೆ ಅಲ್ಪಸಂಖ್ಯಾತರ ಒಂದು ಬಿರುಕು. ನಿಮ್ಗಾಗ್ಲೇ ಗೊತ್ತಿದೆ, ಈ ಅಲ್ಪಸಂಖ್ಯಾತರು ತಮ್ಗೆ ಇಲ್ಲಿ ಹೆಚ್ಚಿನ ಮತದಾರರು ಇರೋದ್ರಿಂದ ನಮಗೆ ಒಂದು ಸೀಟ್ ಕೊಡಿ ಅಂತೇಳಿ ಸಾಕಷ್ಟು ಹೋರಾಟಗಳು ಮಾಡಿದ್ರು ಅವೆಲ್ಲ ಗೊತ್ತಿದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅತಿ ಕಡಿಮೆ ಅಂತರದಲ್ಲಿ ಗೆಲ್ಲಲಿಕ್ಕೆ ಇದಾದಂಗೆ ಕಾಣುತ್ತೆ. ನಂತರ ಈಗ ನೀವು ಹೇಳ್ದಂಗೆ ತಲೆದಂಡ ಏನಾಗಿದೆ, ಆ ತಲೆದಂಡನ ಹೈಕಮಾಂಡ್ ಯಾವ ರೀತಿ ಸರಿಪಡಿಸ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವೇ ಬಹಳ ಕಷ್ಟ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು ಆಗ್ಲಿ. ಹಾಗಾಗಿ ಅದರಲ್ಲಿ ಈ SDPI ಇಂದ ಏನು ಅಲ್ಪಸಂಖ್ಯಾತರ ಅಭ್ಯರ್ಥಿ ಕೂಡ ಕಣಕ್ಕಿಳಿದಿದ್ದು ಆತ ಕೂಡ ಓಟ್ ಡಿವೈಡ್ ಮಾಡ್ತಾನೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಸಾಕಷ್ಟು ಹೊಡೆತ ಬೀಳುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ರು. ಆದ್ರೆ ಕೊನೆಗೆ ಅಲ್ಪ ಮತಗಳಲ್ಲಿ ಕಾಂಗ್ರೆಸ್ ಜಯ ಸಾಧಿಸಿದೆ. ಹೀಗಾಗಿ ಹೈಕಮಾಂಡ್ ಏನು ಕೆಲವರು ತಲೆದಂಡ ಮಾಡಿತ್ತಲ್ಲ ಅದನ್ನ ಯಾವ ರೀತಿ ಸರಿಪಡಿಸ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಸಂತೋಷ್. ಈಗ ಸಮರ್ಥ ಶಾಮನೂರು ಅವರ ಗೆಲುವಿಗೆ ಕಾರಣವಾಗಿರುವಂತಹ ಕೆಲವು ಫ್ಯಾಕ್ಟರ್ಗಳು ಯಾವುದು ಅಂತ, ಯಾವ ವಿಚಾರಗಳು ಅವರ ಕೈ ಹಿಡಿತು, ಮತದಾರರು ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಮತ ಹಾಕಿದ್ರು, ಈ ಬಗ್ಗೆ ಏನಾದರೂ ಮಾಹಿತಿಗಳು ಲಭ್ಯವಾಗಿದೆಯಾ? ಮೊದಲನೇದಾಗಿ ಹೇಳ್ಬೇಕಂದ್ರೆ ಆತನ ಸಿಂಪ್ಲಿಸಿಟಿ ಅಂದ್ರೆ ಎಲೆಕ್ಷನ್ ಅನೌನ್ಸ್ ಆದಾಗಿಂದ ಚಪ್ಪಲಿಯನ್ನ ಹಾಕದೆ ಬರೀ ಪಾದದಲ್ಲಿ ಅಂದ್ರೆ ಬರಿಗಾಲಲ್ಲಿ ಆತ ಕ್ಷೇತ್ರಾದ್ಯಂತ ಮತದಾರ ಯಾತ್ರೆಗೆ ಹೋಗಿದ್ರು. ಎಲ್ಲ ಕಡೆ ಮತ ಕೇಳಲಿಕ್ಕೆ ಹೋಗ್ತಾ ಇದ್ರು. ಒಂದು ಎರಡನೇದು ಅವ್ರ ತಾತನವರ ವರ್ಚಸ್ ಕೂಡ ಆತನಿಗೆ ಎಲ್ಲೋ ಒಂದು ರೀತಿಯ ಪ್ಲಸ್ ಆಗಿದೆ ಅಂತ ಹೇಳಬಹುದು ಸಂತೋಷ್. ಓಕೆ, ಧನ್ಯವಾದಗಳು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಸಮರ್ಥ ಶಾಮನೂರು ಗೆಲ್ಲುವಂಥದ್ದು ಬಹುತೇಕ ಡೌಟು ಅಂತ ಕೂಡ ಹೇಳಲಾಗ್ತಾ ಇತ್ತು. ಅದಾದ ನಂತರದಲ್ಲಿ ಚುನಾವಣಾ ಫಲಿತಾಂಶ ಯಾವಾಗ ಪ್ರಕಟ ಆಗೋದಕ್ಕೆ ಆರಂಭ ಆಯಿತು, ಆರಂಭದಲ್ಲಿ ಅವರು ಹಿನ್ನಡೆಯನ್ನು ಕಾಯ್ಕೊಂಡಿದ್ರು.
ಹಿನ್ನಡೆಯನ್ನು ಅನುಭವಿಸಿದರು. ಆದರೆ ಅದಾದ ನಂತರದಲ್ಲಿ ಅಂದರೆ 7ನೇ ಸುತ್ತಿನ ನಂತರ ಎಲ್ಲವೂ ಬದಲಾಗಿ ಹೋಯಿತು. 7ನೇ ಸುತ್ತಿನ ನಂತರದಲ್ಲಿ ಅವರು ಮುನ್ನಡೆಯನ್ನು ಕಾಯ್ದುಕೊಂಡರು. ನೆಕ್ ಟು ನೆಕ್ ಫೈಟ್ ನಡೀತು. ಕೊನೆಗೂ 5,000 ಮತಗಳ ಅಂತರದಿಂದ ಇದೀಗ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ನಿಜಕ್ಕೂ ಕೂಡ ಸಾಕಷ್ಟು ಕುತೂಹಲ ಇತ್ತು ಇಲ್ಲಿ ದಾವಣಗೆರೆ ದಕ್ಷಿಣ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಯಾಕಂದರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸದರು, ಜೊತೆಗೆ ಅವರ ತಂದೆ ಮಲ್ಲಿಕಾರ್ಜುನ್ ಶಾಮನೂರು ಅವರು ಕೂಡ ಸಚಿವರು. ಈ ನಡುವೆ ತಾಯಿ ಸಂಸದೆ, ಮತ್ತೊಂದೆಡೆ ತಂದೆ ಸಚಿವರಾಗಿದ್ದರು. ಇದರ ಹೊರತಾಗಿಯೂ ಕೂಡ ಸಮರ್ಥ ಶಾಮನೂರು ಅವರು ಸಾಕಷ್ಟು ಅಡೆತಡೆಗಳನ್ನು, ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂತು. ಕೊನೆಗೂ ಇದೀಗ ಫಲಿತಾಂಶ ಒಂದು ಫಲಿತಾಂಶ ಹೊರಬಿದ್ದಿದೆ. 5,000 ಮತಗಳಿಂದ ಸಮರ್ಥ ಶಾಮನೂರು ಗೆದ್ದು ಬೀಗಿದ್ದಾರೆ.